ಒಂದು ಈರುಳ್ಳಿ ಇದ್ದರೆ ಸಾಕು, ನಮ್ಮ ಕೂದಲಿನ ಎಲ್ಲ ಪ್ರಾಬ್ಲಮ್ಸನ್ನು ಕೂಡ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೋಬೋದು. ಈರುಳ್ಳಿಯಿಂದ ಹೇರ್ ಫಾಲ್, ಹೇರ್ ಥಿನ್ನಿಂಗ್, ಹೇರ್ ಬಾಲ್ನೆಸ್, ಡ್ಯಾಂಡ್ರಫ್, ಹೇರ್ ಗ್ರೇಯಿಂಗ್ ಎಲ್ಲನೂ ಕಡಿಮೆ ಮಾಡ್ಕೋಬೋದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಈರುಳ್ಳಿನ ಬಳಸಿ ಯಾವ ರೀತಿ ಒಂದು ಹೇರ್ ಪ್ಯಾಕನ್ನು ಮಾಡೋದು ಅಂತ ಶೇರ್ ಮಾಡತ್ತೀನಿ. ಈ ಹೇರ್ ಪ್ಯಾಕ್ ಮಾಡೋದಕ್ಕೆ ಒಂದು ಈರುಳ್ಳಿ, ಒಂದು 7ರಿಂದ 8 ಬಿಳಿ ದಾಸವಾಳ, ಆಮೇಲೆ ಬಿಳಿ ದಾಸವಾಳದ ಎಲೆ, ಆಮೇಲೆ ಇದಕ್ಕೆ ಅಲೋವೆರಾ ಬೇಕು. ಇದು ನಮ್ಮ ಹೇರ್ ಲೆಂತ್ಗೆ ತಕ್ಕಂತೆ ನೀವು ಯೂಸ್ ಮಾಡಬೇಕು. ನಾವಿಲ್ಲಿ ಈರುಳ್ಳಿನ ಬಳಸಿರೋದ್ರಿಂದ ಈರುಳ್ಳಿ ಒಳಗೆ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಹೇರ್ ಗ್ರೋತ್ನ ಆಗಿರ್ಬೋದು, ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಇದು ನಮ್ಮ ಹೇರ್ಸ್ ಒಳಗೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಮೆಲನಿನ್ ಪ್ರೊಡಕ್ಷನ್ ಕೂಡ ಇಂಪ್ರೂವ್ ಆಗ್ತದೆ. ಇದರಿಂದ ಪ್ರೀಮೆಚೂರ್ ಹೇರ್ ಗ್ರೇಯಿಂಗ್ ಕೂಡ ತಡಿಬೋದು. ಇನ್ನು ಅಲೋವೆರಾ ವಿಟಮಿನ್ಸು, ಮಿನರಲ್ಸು ರಿಚ್ ಇದ್ದು, ಇದು ವಿಟಮಿನ್ ಎ, ಸಿ ಮತ್ತು ಇ, ವಿಟಮಿನ್ B12 ರಿಚ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಹೆಲ್ತ್ಗಾಗಿರ್ಬೋದು, ಹೇರ್ ಹೆಲ್ತ್ಗಾಗಿರ್ಬೋದು. ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದನೂ ಕೂಡ ನಮ್ಮ ಹೇರ್ ಫಾಲ್ಗೆ ಕಂಟ್ರೋಲ್ ಆಗೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದು ನಮ್ಮ ಸ್ಕ್ಯಾಲ್ಪ್ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಅಥವಾ ಯಾವಾಗಲೂ ನಮ್ಮ ಸ್ಕ್ಯಾಲ್ಪ್ ಹೈಡ್ರೇಟ್ ಆಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಯಾರಿಗೆಲ್ಲ ಸ್ಪ್ಲಿಟ್ ಎಂಡ್ಸ್ ಮತ್ತು ಹೇರ್ ಬ್ರೇಕೇಜಸ್ ಪ್ರಾಬ್ಲಮ್ ಇರ್ತೈತಿ ಅಂಥವ್ರಿಗೆ ಇದು ಬೆಸ್ಟಾಗಿ ವರ್ಕ್ ಆಗ್ತೈತಿ. ಇದು ನಮ್ಮ ಹೇರ್ದು ಫ್ರಿಜ್ನೆಸ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತದೆ. ಇದಕ್ಕೆ ಬೇಕು ಅಂತಂದ್ರೆ ನೀವು ರೆಡ್ ಕಲರ್ ಹೈಬಿಸ್ಕಸನ್ನು ಕೂಡ ಬಳಸ್ಬೋದು. ನಾನು ಇಲ್ಲಿ ವೈಟ್ ಕಲರನ್ನ ಯೂಸ್ ಮಾಡೀನಿ. ಆಮೇಲೆ ಇದಕ್ಕೆ ಹೈಬಿಸ್ಕಸ್ ಲೀವ್ಸ್ ಆಗಿರ್ಬೋದು, ಹೈಬಿಸ್ಕಸ್ ಫ್ಲವರ್ಸ್ ಆಗಿರ್ಬೋದು, ಎರಡೂ ಅಷ್ಟೇ ಹೇರ್ ರೀಗ್ರೋತ್ಗಾಗಿರ್ಬೋದು ಅಥವಾ ನಮ್ಮ ಹೇರ್ ಫಾಲಿಕಲ್ಸನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ಡ್ಯಾಂಡ್ರಫ್ ಫ್ರೀಯಾಗಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇನ್ನು ತುಳಸಿನ ಬಳಸಿರೋದ್ರಿಂದ ಇದು ಪ್ರೀಮೆಚೂರ್ ಹೇರ್ ಗ್ರೇಯಿಂಗನ್ನು ಕೂಡ ತಡೆಯೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದು ಡ್ಯಾಂಡ್ರಫ್ ಮತ್ತು ಈಚಿ ಸ್ಕ್ಯಾಲ್ಪನ್ನು ಕಂಟ್ರೋಲ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡ್ತೈತಿ. ಇದನ್ನು ಒಂದು ಸ್ಮೂತಾಗಿ ಈ ರೀತಿ ಪೇಸ್ಟನ್ನು ಮಾಡ್ಕೋಬೇಕು. ಈ ರೀತಿ ಪೇಸ್ಟನ್ನು ಮಾಡ್ಕೊಂಡಾಗ ಇದನ್ನು ನೀವು ಬೇಕು ಅಂತಂದರೆ ಸ್ಟ್ರೈನರಲ್ಲಿ ಸ್ಟ್ರೈನ್ ಕೂಡ ಮಾಡ್ಕೋಬೋದು. ಇಲ್ಲ ಅಥವಾ ಒಂದು ಕಾಟನ್ ಕ್ಲಾತ್ ಒಳಗೂ ಕೂಡ ಇದನ್ನು ನಾವು ಸ್ಟ್ರೈನ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಇದನ್ನು ಸ್ಕ್ಯಾಲ್ಪ್ ಮೇಲೆ ಈ ರೀತಿ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಹೇರ್ ಪ್ಯಾಕ್ನ ನಾವು ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆನೂ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಒಂದು 2 ಸ್ಪೂನಷ್ಟು ಇಲ್ಲಿ ಇದಕ್ಕೆ ನೀವು ಯಾವುದಾದ್ರೂ ಆಯಿಲ್ನ ಬಳಸ್ಬೋದು. ಕೊಕೊನಟ್ ಆಯಿಲ್ ಆಗಿರ್ಬೋದು ಅಥವಾ ನೀವು ಯಾವುದು ಯೂಸ್ ಮಾಡ್ತೀರಿ ಆಯಿಲ್ನ ಹಾಕಿ ಇದನ್ನು ಒಂದ್ಸತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಹೇರ್ ರೂಟಿಂದ ಟಿಪ್ವರೆಗೂ ಈ ಒಂದು ಹೇರ್ ಪ್ಯಾಕ್ನ ಚೆನ್ನಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಈ ಹೇರ್ ಪ್ಯಾಕ್ನ ಹಾಕಿ ಅಟ್ಲೀಸ್ಟ್ ನಾವು ಇದನ್ನು 1 ಅವರ್ ಅಥವಾ 1.5 ಅವರ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ನ ಮಾಡಬೇಕು. ಹೇರ್ ವಾಶ್ ಇದನ್ನು ಬೇಕು ಅಂದರೆ ನಾವು ನ್ಯಾಚುರಲ್ ಶಾಂಪೂನ ಕೂಡ ಬಳಸಿ ನಾವು ಹೇರ್ ವಾಶ್ನ ಮಾಡ್ಬೋದು. ಆಮ್ಲ, ರಿಟಾರ್, ಶಿಕಾಕಾಯಿನ ಕೂಡ ಬಳಸಿ ಹೇರ್ ವಾಶ್ ಮಾಡ್ಬೋದು. ಈ ಒಂದು ಹೇರ್ ಪ್ಯಾಕ್ನ ವೀಕ್ಲಿ 2 ಆದರೂ ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿಕೊಂಡು ನಾವು ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಹೇರ್ ರೀಗ್ರೋತ್ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತೈತಿ. ಇದನ್ನು ವೀಕ್ಲಿ 2 ಆದರೂ ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಬೇಕು. ನಾವು ಆದಷ್ಟು ರೆಡ್ ಆನಿಯನನ್ನು ಬಳಸ್ಕೋಬೇಕು. ರೆಡ್ ಆನಿಯನ್ ಒಳಗೆ ಸಲ್ಫರ್ ಕಂಟೆಂಟ್ ಜಾಸ್ತಿ ಇದ್ದು ಅದು ನಮ್ಮ ಹೇರ್ ಫಾಲ್ನ ಬೇಗ ಕಂಟ್ರೋಲ್ ಆಗೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇದು ನಮ್ಮ ಹೇರ್ ಫಾಲಿಕಲ್ಸನ್ನು ಸ್ಟ್ರಾಂಗ್ ಮಾಡೋದ್ರಿಂದ ಹೇರ್ ಫಾಲ್ ಈಸಿಯಾಗಿ ಕಂಟ್ರೋಲ್ ಆಗ್ತೈತಿ. ಇದರಲ್ಲಿರುವಂಥ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸು ನಮ್ಮ ಸ್ಕ್ಯಾಲ್ಪ್ ಡ್ಯಾಂಡ್ರಫನ್ನು ಕಡಿಮೆ ಮಾಡೋದಕ್ಕೆ, ಡ್ಯಾಂಡ್ರಫಿಂದ ಫ್ಲೇಕ್ಸ್ ಥರ ಡ್ಯಾಂಡ್ರಫ್ ಬರೋದು ಇದೆಲ್ಲನೂ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡ್ತೈತಿ. ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋದ್ರಿಂದನೂ ನಮ್ಮ ಹೇರ್ ಗ್ರೇಯಿಂಗ್ ಕೂಡ ಇದು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತಿ. ಇದರಿಂದ ಮೆಲನಿನ್ ಪ್ರೊಡಕ್ಷನ್ ಕೂಡ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೂ ಹೆಲ್ಪ್ ಆಗ್ತೈತಿ. ನಾವು ಆನಿಯನ್ ಜ್ಯೂಸನ್ನು ವೀಕ್ಲಿ 2 ಆದರೂ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ಕೋಬೋದು. ನಾವು ಎಕ್ಸ್ಟರ್ನಲ್ ಎಷ್ಟು ಕೇರ್ ಮಾಡ್ತೀವಿ, ಇಂಟರ್ನಲ್ ಅಷ್ಟು ಕೇರ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಡೈಲಿ ಕರಿ ಲೀವ್ಸ್, ಮೆಂತ್ಯ ಇಲ್ಲ ಆಮ್ಲನ ತಿನ್ನೋದ್ರಿಂದನೂ ಕೂಡ ಹೇರ್ ಫಾಲ್ ಎಷ್ಟು ಕಂಟ್ರೋಲ್ ಆಗ್ತೈತಿ. ಇದರಿಂದ ಹೇರ್ ಗ್ರೋತ್ ಆಗೋದಕ್ಕೂ ಇದು ಹೆಲ್ಪ್ ಮಾಡ್ತೈತಿ. ಹೋಪ್ ಈ ಒಂದು ಸಿಂಪಲ್ ಆಗಿರುವಂಥ ಹೇರ್ ಕೇರ್ ಟಿಪ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.